తప్పు చెప్తా ఉన్నావు ఏం తిన్నాక కోరుకుందా ఏం నెట్లో వచ్చి పడుకుంటా చెప్పు చడిచేయండి చెప్పు నువ్వు వచ్చి నువ్వు మాకు పడితే ఇంకా అట్లా మంచి దానికి ఏంటికి వచ్చి పడుకుంటే నువ్వు సంతోషంగా ఉండలేక నీకేమన్నా చేయంటారా మళ్ళా అన్నేం చేస్తా నీకే ఇంకెందుకు వస్తా అదే పాపం అయితే అదే పాపం అంటే వచ్చేది చంపేసినారు ఎవరున్నా నువ్వు చచ్చిన దానికి మాకేమే చంపేయండి అక్కడ కూడా అదే చంపేసినారా వాళ్ళు పట్టిన దీని రాను చంపేసినామా ఏం పెద్దమ్మని పెట్టినది అనుకున్నావా కాదు ఏం పెద్దమ్మని పెట్టినావో ఆ పెద్దమ్మని పట్టి కదా ఈ కూర చేసింది ఇదే కిందకే సార్ కూర్చొని ఆర్పో పోతానని చెప్పు ఆర్పో ఆర్పో అదే మధ్య మంత్రిస్తా ఉండవా కడుగు ఆర్పా అయ్యా నోట్లు ఎత్తేస్తా ఇప్పుడు ఆర్పలేదంటే చేయలే ఆర్పా చేసిన ఆర్పల్లా అమ్ముకో ఇట్లా ఆర్పా 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 అమ్ముకో నోట్లు ఎత్తేస్తాను మళ్ళీ ఇప్పుడు ఆర్పలేదు ఆర్ప కరెక్ట్గా ఆర్పా ఆర్పా అమ్ముకో చేయలే ನಮಸ್ಕಾರ ಸ್ವಾಮಿ. ಇದು ಮಂಡ್ಲಿ ಬಗ್ಗೆ ಒಂದೆರಡು ತಿಳಿಸ್ಕೊಡ್ತೀರಾ? ಏನಾದರೂ ಇರಲಿ, ಗಾಲಿ, ಪ್ರೇತ, ಪಿಚಾಚಿ, ದೆವ್ವ ಏನಾದರೂ ಇರಲಿ, ಇಲ್ಲಿಗೆ ಬಂದರೆ ದೇವಸ್ಥಾನಕ್ಕೆ ಬಂದರೆ ಫಸ್ಟ್ನೇ ವಾರ ತಿಳ್ಕೊತೀವಿ ಏನು ಎಂತ ಅಂತ. 2ನೇ ವಾರ ಬರೋಕ್ಕೆ ಹೇಳಿದ್ರೆ ಪೂಜೆ ಸಾಮಾನೆಲ್ಲ ತರಕ್ಕೆ ಹೇಳ್ತೀವಿ. ಆಮೇಲೆ ಮಂಡ್ಲ ಹಾಕಿ ಏನೇ ಇರಲಿ, ಭೂತ ಪ್ರೇತ ಪಿಚಾಚಿಗಳನ್ನು ಏನೇ ಆಗಿರಲಿ, ಡಾಕಿನಿ ಯಕ್ಷಿಣಿ ಏನೇ ಆಗಲಿ ಇದ್ದರೆ ಇಲ್ಲಿ ಬಿಡಿಸ್ತೀವಿ ನಾವು. ಬಿಡಿಸೋದಕ್ಕೆ ಒಂದೇ ₹1 ಕಾಸು ಇಸ್ಕೊಳ್ಳಲ್ಲ. ಸ್ವಾಮಿಗೆ ₹100 ಟೋಕನ್ ಇರುತ್ತೆ ಅಷ್ಟೇ. ಎಲ್ಲ ಬಿಡಿಸೋದೆಲ್ಲ ಫ್ರೀಯಾಗೇ ಬಿಡಿಸ್ಕೊಡ್ತೀವಿ. 100% ರಿಸಲ್ಟ್ ಕೊಡ್ತೀವಿ. ನಾವು ಬೆಂಗಳೂರಿಂದ ಬರ್ತಾರೆ. ಇದು 3ನೇ ವಾರ ಬರ್ತಾರೆ. ಬಂದಿದ್ದು ಅನುಕೂಲ ಆಗಿದೆ. ಒಂದು ಶುಗರ್ ಇತ್ತು ಅಂತ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದೆ. 530 ಇತ್ತು ಶುಗರು. ಆ ಕಾರಣಕ್ಕೆ ಇದರಲ್ಲಿ ಫೇಸ್ಬುಕ್ಕಲ್ಲಿ ದೇವಸ್ಥಾನದ ಇದು ನೋಡ್ಬಿಟ್ಟು ಆಮೇಲೆ ಬಂದ್ವಿ ಇಲ್ಲಿ. ಇದು 3ನೇ ವಾರ ಬಂದಿರೋದು. ಮೊದಲನೇ ವಾರ ಔಷಧಿ ಕೊಟ್ಟಿದ್ರು, ನಾನು ತೊಗೊಂಡಿರಲಿಲ್ಲ. ಟ್ಯಾಬ್ಲೆಟ್ ತೊಗೊತಾ ಇದ್ದೆ. ಆ ಟ್ಯಾಬ್ಲೆಟ್ ನಿಲ್ಲಿಸ್ಬಿಟ್ಟು ಇವಾಗ ಔಷಧಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು ಚೆಕ್ ಮಾಡಿರೋದ್ರಲ್ಲಿ 137 ಇದೆ. 530 ಇತ್ತು, 137 ಇದೆ. ಹೌದು, ಶುಗರ್ ಇದಕ್ಕೆ ಅಂದ್ಬಿಟ್ಟು ಬಂದಿದ್ದು. ಹಾಸ್ಪಿಟಲ್ 530 ಇತ್ತು. ಟ್ಯಾಬ್ಲೆಟ್ಗಳು ಹೆವಿ ಟ್ಯಾಬ್ಲೆಟ್, ದಿನಕ್ಕೆ 4ರಿಂದ 5 ಟ್ಯಾಬ್ಲೆಟ್. ಇವಾಗ ಒಂದು ತೊಗೊತಾ ಇಲ್ಲ, ಬರೀ 3 ಟೈಮ್ ಔಷಧಿ ಮಾತ್ರ ತೊಗೊತಾ ಇದ್ದೀನಿ. ಆಮೇಲೆ ಆರೋಗ್ಯ ಪ್ರಾಬ್ಲಮ್, ಮಾಮೂಲಿ ಕೈ ಕಾಲು ನೋವು ಅದು ಇದಿತ್ತು. ಸ್ವಾಮೀಜಿಯವ್ರ ಹತ್ರ ಹೇಳಿದ್ವಿ, ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿಕೊಟ್ರು. ತುಂಬ ಚೆನ್ನಾಗಿದೆ. ಆಮೇಲೆ ಸ್ನೇಹಿತರನ್ನೆಲ್ಲರೂ ಕರ್ಕೊಂಬಂದಿದ್ದೀನಿ. ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿದೆ. ನಮ್ಮ ಬಾಮೈದ ಅಂಗಡಿ ವ್ಯಾಪಾರ ಆಗಲ್ಲ, ಅದು ಪ್ರಾಬ್ಲಮ್ ಇತ್ತು. ಅವನಿಗೂ ಅದು ಆಗ್ತಾಯಿದೆ, ಅಂಗಡಿ ವ್ಯಾಪಾರ ಇದೆಲ್ಲ ಆಗ್ತಾಯಿದೆ. ಅನುಕೂಲ ಇದೆ. ನಾವು ಗಾಡಿಯಲ್ಲಿ ನಮ್ಮ 1 ವೆಹಿಕಲಲ್ಲಿ ಬರ್ತೀವಿ. ಗೊತ್ತಿಲ್ಲದಿರೋರು ಇಲ್ಲೇ ಅಡ್ರೆಸ್ ಇದು ಮಾಡಿಕೊಂಡು ಲೊಕೇಶನ್ನು ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಲೊಕೇಶನ್ಗಳಿದ್ದಾವೆ, ಅದರಲ್ಲಿ ತೊಗೊಂಡು ಬರ್ಬೋದು. ಲೊಕೇಶನ್ ಕರೆಕ್ಟಾಗಿ ಬರುತ್ತೆ ಇಲ್ಲಿಗೆ ಬರೋದಕ್ಕೆ. ತುಂಬ ಜನಗಳಿಗೆ ಗೊತ್ತಿಲ್ಲ, ಹಾಸ್ಪಿಟ್ಲು ಅದು ಇದು ಅಂದ್ಕೊಂಡು ಹೋಗ್ತಾರೆ.
ಇಲ್ಲಿ ಸ್ವಾಮೀಜಿ ಕೊಡ್ತಾರೋ ಔಷಧಿ ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕೂ ಬೇರೆ ಏನು ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ. ನಾರ್ಮಲ್ ಆಗಿ ಫಸ್ಟು ಹಾಸ್ಪಿಟ್ಲಲ್ಲಿ ಹೋದ್ರೆ ಅದ್ ತಿನ್ಬೇಡಿ ಅಂತಾರೆ, ಇಲ್ಲಿ ಎಲ್ಲಾನು ತಿನ್ರಿ ಅಂತಾರೆ, ಏನು ತೊಂದರೆ ಇಲ್ಲ. ಆಮೇಲೆ ದೇವಸ್ಥಾನದಲ್ಲೂ ಅಷ್ಟೇ, ನೀವು ಎಲ್ಲೇ ದೇವಸ್ಥಾನಕ್ಕೆ ಹೋಗಿ ಇದ್ ಮಾಡಿ ಇಲ್ಲಿ ಬಂದು ಹೋದ್ಮೇಲೆ ಅದ್ರ ರಿಸಲ್ಟ್ ಒಂದು 3-4 ದಿನದಲ್ಲೇ ಗೊತ್ತಾಗತ್ತೆ. ನೀವೇನು ಔಷಧಿ ತಗೊಳ್ಳಿ ಬಿಟ್ಲಿ 3-4 ದಿನದಲ್ಲಿ ಗೊತ್ತಾಗತ್ತೆ. ಅದು ನನ್ಗೆ ಅನುಭವ ಆಗಿದೆ, 3 ವಾರದಲ್ಲಿ ಅನುಭವ ಆಗಿದೆ. ಹೊಸ್ದಾಗಿ ಬರೋರಿಗೆ ಅದೇ ಹುಷಾರಿದ್ರೆ ಬೇರೆ ಎಲ್ಲ ಕಾಯಿಲೆಗೂ ಇದಕ್ಕೆ ಔಷಧಿ ಕೊಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ. ಇಲ್ಲಿ ಬಂದು ನೀವು ಔಷಧಿ ತಗೊಂಡು ನೋಡಿದ್ಮೇಲೆ ಆಮೇಲೆ ನೀವು ಹೇಳ್ಬೋದು. ನನಗೆ ಗೊತ್ತಿರಂಗೆ ಇಲ್ಲಿ ಯಾರು ಹೇಳ್ಕೊಟ್ಟು ಇನ್ನೊಂದು ಹೇಳ್ಕೊಟ್ಟು ಮಾಡ್ತಾ ಇಲ್ಲ. ನಾನು ಬೆಂಗಳೂರಲ್ಲಿ ಆಟೋ ಸಂಘಟನೆ ಇದೆ, ನಾನು ಪ್ರೆಸಿಡೆಂಟ್ ಆಟೋ ಸಂಘಟನೆಗೆ. ಏನೋ ಅದು ಇದಕ್ಕಿದ್ದಂಗೆ ಟೆನ್ಷನ್ನು ಇದಕ್ಕೆ ಜಾಸ್ತಿ ಆಗೋಗಿತ್ತು. ಹಾಸ್ಪಿಟ್ಲಲ್ಲಿ ಇನ್ಸುಲಿನ್ ತಗೊಳ್ಳೇಬೇಕು, ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ ಹೇಳಿದ್ರು. ಆ ಡಾಕ್ಟ್ರಿಗೆ ಚಾಲೆಂಜ್ ಆಗೈತೆ, ನಾನು ಹೋಗಿ ಚೆಕ್ ಮಾಡಿಸಿದ್ದಕ್ಕೆ. ಅವ್ರು ಹೇಳ್ದೆ 10 ದಿನ ಆಯಿತು ಟ್ಯಾಬ್ಲೆಟ್ ಎಲ್ಲ ಬಿಟ್ಟು ಅಂದೆ. ಅವ್ರು 500 ಮೇಲೆ ಜಾಸ್ತಿ ಆಗಿರುತ್ತೆ ಅಂದರು. ಅವರೇ ಚೆಕ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ, ಆರಾಮಾಗಿ ಹೋಗಿ ಅಂತ ಕಳಿಸಿದ್ರು. ಬೆತ್ಮಂಗ್ಲ ಸರ್. ನಮ್ಮ ಅಪ್ಪಗೆ ಮೈ ಹುಷಾರಿರ್ಲಿಲ್ಲ, ತುಂಬ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಬಟ್ ಇದೇ ಮೀಡಿಯಾದಲ್ಲಿ ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ವಿ. ತುಂಬ ಸೀರಿಯಸ್ ಆಗಿ ಇಲ್ಲಿ ಬಂದು ಫಸ್ಟ್ ವೀಕಲ್ಲೇ ಪರವಾಗಿಲ್ಲ, ಒಂದು 30% ಅಂತೂ ಕಮ್ಮಿ ಆಯಿತು. ಆಮೇಲೆ 2 ವೀಕಿಂದ ಬರ್ತಾ ಇದ್ವಿ. ಇವಾಗ ನಾರ್ಮಲ್ ಆಗಿ ನಡ್ಕೊಂಡು ತಿನ್ಕೊಂಡು ಆರಾಮಾಗವ್ರೆ. ಹೌದು ಸರ್, ಸಮಸ್ಯೆ ಎಲ್ಲ ಒಂದು 70% ಎಲ್ಲ ಕ್ಲಿಯರ್ ಅನಿಸುತ್ತೆ ಸರ್. ಅವ್ರಿಗೆ ಏನೋ ಸ್ವಲ್ಪ ಗ್ರಹದ ಏನೋ ಸ್ವಲ್ಪ ಇದಿತ್ತು, ಪ್ರಾಬ್ಲಮ್ ಇತ್ತು. ಹ್ಞೂ ಸರ್, ಅದೇ ಕೆಟ್ಟದ್ದು ಇಷ್ಟ. ಇವಾಗ ನಾರ್ಮಲ್ ಆಗಿ ಪರವಾಗಿಲ್ಲ, ಊಟ ಮಾಡ್ತಾರೆ. ಇವಾಗೆಲ್ಲ ಏನು ಸ್ವಲ್ಪ ಕಂಡೀಷನ್ ಆರಾಮಾಗಿ ಓಡಾಡ್ತಾವೆ.